ಯಾವ ದೇವಸ್ಥಾನ? ದೇವಸ್ಥಾನದ ಹೆಸರೇನಂತೆ? ಯಾವ ಊರಿದು? ಕರ್ನಾಟಕದವ್ರು ತಮಿಳ್ನಾಡಿಗೆ ಬಂದ್ರೆ ಹಿಂಗೆ ಇರುತ್ತೆ. ಸುಳ್ಳನೇನು? ಒಳಗೆ ಹಂಗೆ ಬಿಟ್ಬಿಟ್ಟು ಹೋಗ್ತಾ ಇರೋದು. ಜೊತೆಗೆ ಹೋಗ್ಬೇಕು ತಾನೆ? ಮಮ್ಮಿ ಜೊತೆ ಇಲ್ಲ, ನನ್ ಜೊತೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಇದು ನೆನ್ನೆನೇ ಹೇಳಿದ್ನಲ್ವಾ ವಿಡಿಯೋದಲ್ಲಿ, ಕಂಟಿನ್ಯೂಷನ್ ಬ್ಲಾಗ್ ಇರುತ್ತೆ ನಾಳೆ ಅಂತ ಹೇಳಿಬಿಟ್ಟು. ಅದೇ ಇದು ಬಂದು ತಮಿಳ್ನಾಡಲ್ಲಿ ಯಾವ ಊರು ಅನ್ನೋದು ಸರಿಯಾಗಿ ಗೊತ್ತಿಲ್ಲ, ಅಂದರೆ ನೆನಪಿಲ್ಲ. ಆದರೆ ಮುತ್ತಿಮಾರಮ್ಮ ದೇವಸ್ಥಾನ ಇದು. ಇಲ್ಲಿ ಬಂದು ಫಸ್ಟ್ ದರ್ಶನ ಮಾಡಿಕೊಂಡು ಮತ್ತೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗ್ತಿದ್ದೀರಿ, ಅದು ತೋರಿಸ್ತೀನಿ ನೋಡಿ. ಬೆಳಗ್ಗೆಯಿಂದ ದೇವಸ್ಥಾನಗಳಿಗೂ ಹೋಗ್ತಾನೆ ಇದ್ರಿ, ಬರ್ತಾನೆ ಇದ್ರಿ. ಟೀ ಕುಡ್ದಿರಲಿಲ್ಲ, ಅಂದರೆ ಮರವತ್ತೂರಿಗೆ ಅಮ್ಮನ ದರ್ಶನ ಆಗೋವರೆಗೂ ಏನು ಕುಡಿಯೋದು ಬೇಡ ಅಂತ ಹೇಳ್ಬಿಟ್ಟು ಬರೀ ಹೊಟ್ಟೆದಲ್ಲಿ ದೇವ್ರಿಗೆ ಇಡುಮುಡಿ ಸಲ್ಲಿಸ್ಬಿಟ್ಟು ಬಂದಿದ್ದು. ಮತ್ತು ಈಗ ಈ ದೇವಸ್ಥಾನ ಹತ್ರ ಬಂದ ತಕ್ಷಣ ಇಲ್ಲಿ ಟೀ ತುಂಬ ಚೆನ್ನಾಗಿ ಮಾಡಿದ್ರು ಇವರು ಅಂತ ಬೇರೆಯವ್ರಿಗೆ ಹೇಳಿದ್ರು ನಮ್ಮ ಬಸ್ಸವರೇ. ಅದಕ್ಕೆ ಅಲ್ಲಿ ಟೀನ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಹೋಗೋಣ ಅಂತ ಟೀ ಕುಡಿತಾ ಇದ್ರಿ. ಮತ್ತು ಇದು ಬಂದು ಮುರುಘರ್ ದೇವಸ್ಥಾನ. ಇಲ್ಲೂ ಅಷ್ಟೇ ಬೆಟ್ಟದ ಮೇಲೆ ಕಾಣ್ತಿದ್ಯಲ್ವಾ, ಆ ದೇವಸ್ಥಾನದ ಹತ್ರಕ್ಕೆ ಹೋಗಬೇಕು. ಇಲ್ಲಿಂದ ಆಟೋದಲ್ಲೂ ಹೋಗ್ಬೋದಂತೆ, ಇಲ್ಲಾಂದರೆ ನಡ್ಕೊಂಡು ಹೋಗ್ಬೋದು ಅಂತಂದರು. ಒಬ್ಬೊಬ್ರಿಗೆ 30 ರೂಪಾಯಿ ಅಷ್ಟೇ. ಅದಕ್ಕೆ ನಾವೆಲ್ಲರೂ ನಮ್ಮ ಗ್ರೂಪ್ ಮಾತ್ರ ಆಟೋದಲ್ಲಿ ಹೋಗ್ತಾ ಇದ್ದೀರಿ. ಒಂದು 2-3 ಗ್ರೂಪು ಆಟೋದಲ್ಲೇ ಹೋದ್ರು, ಮಿಕ್ಕಿದ ಜನ ಎಲ್ಲ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಬರ್ತಿದ್ರು. ಆಟೋದಲ್ಲಿ ಹತ್ತಬೇಕು, ಅಂದರೆ ಈ ನಂದಿ ಬೆಟ್ಟ ಹತ್ತಿರಲ್ವ, ಆ ರೀತಿ ಇರುತ್ತೆ ದಾರಿಗಳು ಇಲ್ಲಿ. ಅಂದರೆ ಸ್ವಲ್ಪ ಹತ್ರನೇ, ಅಷ್ಟು ದೊಡ್ಡ ಬೆಟ್ಟ ಏನಲ್ಲ. ಅದಕ್ಕೆ ಆಟೋದಲ್ಲೇ ಹೋಗ್ತಾ ಇದ್ರಿ. ಬಟ್ ಇಲ್ಲಿ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ವ್ಯೂ ತೋರಿಸ್ತೀನಿ, ನೋಡ್ತೀರಿ. ಹೊರಗಡೆಯಿಂದ ದೇವಸ್ಥಾನ ಹೀಗಿದೆ, ಒಳಗಡೆನೂ ಅಷ್ಟೇ ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು. ಜಾಸ್ತಿ ಪ್ರಶಾಂತವಾಗಿತ್ತು. ಒಳಗಡೆ ಕುತ್ಕೊಂಡಿದ್ರೆ ವಾತಾವರಣನೂ ತುಂಬ ಕೂಲಾಗಿತ್ತಲ್ವ. ನಮಗಂತೂ ತುಂಬಾ ಇಷ್ಟ ಆಯಿತು ದೇವಸ್ಥಾನಗಳೆಲ್ಲನೂ. ಈಗ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ದೇವಸ್ಥಾನದಲ್ಲಿ ಮಾತ್ರ ನೀಟಾಗಿ ವಿಡಿಯೋ ಮಾಡಿಕೊಂಡೆ. ಅವ್ರನ್ನೇ ಕೇಳಿದೆ, ಸೆಲ್ಫಿ ಎಲ್ಲ ತೊಗೊಬಾರ್ದು, ವಿಡಿಯೋ ಮಾಡ್ಕೊಳ್ಳಿ ಅಂತಂದರು. ಅದಕ್ಕೆ ಒಂದು ಬಿಡ್ದಿರ ಎಲ್ಲ ನೀಟಾಗಿ ನಿಧಾನವಾಗಿ ವಿಡಿಯೋ ಮಾಡ್ಕೊತಿದ್ದೆ. ಇಲ್ಲಿಂದ ನೋಡಿ ವ್ಯೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಹತ್ರ, ಅಂದರೆ ದೂರದಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಲ್ವ, ಅಲ್ಲಿ ಮುರುಘರ್ ದೇವ್ರ ಸ್ಟ್ಯಾಚು ಇದೆ. ಅಲ್ಲಿಗೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಂದ್ರೆ ಈಗ ಅಲ್ಲಿಗೆ ಹೋಗ್ಬೇಕು ನಡ್ಕೊಂಡು. ಬನ್ನಿ ಹೋಗೋಣ. ಬರ್ತಾ ಇದ್ದೀರಿ. ಈಗ ಅಲ್ಲಿ ಮೇಲೆ ಮುರುಘರ್ದು ಸ್ಟ್ಯಾಚು ಇದೆ, ಅಲ್ಲಿಗೆ ಹೋಗ್ಬೇಕು. ಬೆಟ್ಟದ ಮೇಲೆ ಅಲ್ಲಿಗೆ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ. ಇಲ್ಲಂತೂ ಇಲ್ಲೇ ಇದ್ಬಿಡನ್ವಾ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ನನಗೆ ಅಲ್ಲ, ನಮ್ಮ ಬಸ್ಸಲ್ಲಿ ಬಂದಿರೋರು ಎಲ್ಲರೂ ಅಷ್ಟೇ ವಿಡಿಯೋ ಫೋಟೋಸ್ ಎಲ್ಲ ತಗೊತಿದ್ರು. ಇಲ್ಲಂತೂ 1 hour ಟೈಮ್ ಸ್ಪೆಂಡ್ ಮಾಡಿದ್ರಿ ನಾವು. ಜಾಗ ಮಾತ್ರ ಅಷ್ಟು ಚೆನ್ನಾಗಿತ್ತು. ఆకాశం పైకి ఉన్నట్లుంది.
ಅದೊಂದು ಊರಲ್ಲಮ್ಮ. ಭಕ್ತர்கள் ಗಮನಕ್ಕೆ ಅವರನ್ನು ಗುಣಮಟ್ಟದಲ್ಲಿ ಕೋಣೆಗಳನ್ನು ಪಾದುಕಾಪಾಗಿ ವಹಿಸಿಕೊಳ್ಳು ಮಾಡಿಕೊಳ್ಳುವ ದಯವಿಟ್ಟು ಕೋಣೆಗಳಿಗೆ ತನಿಖೆಗೊಳ್ಳ வேண்டாம். சாமி பார்த்த భక్తர்கள் பார்த்து படித்துக்கொள்ளுವ ಶೀಮಲ್ ತರ ಕನಿಪಿಸ್ತಾನೆ. ಬರ್ರಿ ಹೋಗೋಣಮ್ಮ. ಹಾಯ್. ಈ ದೇವಸ್ಥಾನ ಬಂದು ವಾರಾಹಿ ಅಮ್ಮ ದೇವಸ್ಥಾನ. ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹೊರಗಡೆ ನೋಡಿ ದೇವಸ್ಥಾನ ಎಷ್ಟು ಚಿಕ್ಕದಾಗಿದೆ, ಬಸ್ಸಿಲ್ ನಿಲ್ಸಿದ್ದಾರೆ ಅಂತ ಅಂದ್ಕೊಂಡ್ರಿ. ಒಳಗಡೆ ಹೋಗ್ತಿದ್ರೆ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಸುಮಾರು ಎಕರೆಗೆ ಕಟ್ಟಿದ್ದಾರೆ ಈ ದೇವಸ್ಥಾನ ಅಂತ ಅನ್ನಿಸ್ತು. ನೋಡಿ ಎಲ್ಲನೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ವಿಡಿಯೋ ಮಾಡ್ಕೊಬೋದು ಅಂತಂದರು. ಆ ರೀತಿ ಹೇಳಿದ್ರೇ ಏನೋ ಒಂಥರ ಖುಷಿಯಾಗೋಗುತ್ತೆ. ನಿಧಾನಕ್ಕೆ ನೀಟಾಗಿ ವಿಡಿಯೋ ಮಾಡ್ಕೊಬೋದು. ಇದು ಬಂದು ಗುಹೆ ಥರ ಇದೆ, ಒಳಗಡೆ ದೇವ್ರು ಇರೋದು ನೋಡಿ. ಈ ರೀತಿ ಬಕ್ಕೊಂಡೇ ಹೋಗಬೇಕು. ನನ್ನ ಹೈಟ್ಗಂತೂ ತುಂಬಾ ಬಗ್ಬೇಕು ಬಿಡಿ. ಮಕ್ಕಳು ಸಮೇತ ಬಕ್ಕೊಂಡೇ ಹೋಗ್ತಿದ್ರು ಸುಮಾರು ಮಕ್ಕಳು. ಈ ರೀತಿ ದೇವರು ಇಲ್ಲಿ ವಾರಾಹಿ ಅಮ್ಮ ಇರೋದು. ಇಲ್ಲೂ ಅಷ್ಟೇ ನಮಸ್ಕಾರ ಹಾಕ್ಕೊಂಡು ಹೊರಗಡೆ ಬರಬೇಕು. ಅಲ್ಲಿಂದ ಬಕ್ಕೊಂಡೇ ಬಂದು ಬಕ್ಕೊಂಡೇ ಹೊರಗಡೆ ಬರಬೇಕಾಗುತ್ತೆ ಇಲ್ಲಿ ಮಾತ್ರ. ಚೆನ್ನಾಗಿದೆ ತುಂಬ ಈ ದೇವಸ್ಥಾನ. ಇದೇ ಫಸ್ಟ್ ಟೈಮ್ ಬಂದಿರೋದು. ಅದು ಅಲ್ಲಿ ಗುಹೆ ಇತ್ತು, ನಾವು ಬಕ್ಕೊಂಡು ಬಂದ್ವಿ. ತುಂಬಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾನಾದ್ರೆ ಜಾಸ್ತಿನೇ ಬಗ್ಬೇಕು. ಬಕ್ಕೊಂಡು ಬಂದ. ನಾನೇನು ಅಷ್ಟು ಬಗ್ಗಷ್ಟೇ ಇಲ್ಲ. ನಿನ್ನ ಹೈಟ್ಗಿತ್ತಮ್ಮ? ಇಲ್ಲ ಇಲ್ಲ, ಸ್ವಲ್ಪ ಚಿಕ್ಕದಾಗಿತ್ತು ನನ್ನ ಹೈಟ್. ಇದೆಲ್ಲ ಬಳೆಗಳೆಲ್ಲ ಹಾಕಿದ್ದಾರೆ, ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಶಿವಪ್ಪ ಇಟ್ಕೊಳ್ಳೋದಿಕ್ಕೇನ ಪ್ಲೇಸು ಅಲ್ಲ. ಇಲ್ಲ, ಹೋಮ ಮಾಡೋದು. ಹೋಮ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ. ಫೋಟೋಸು ತುಂಬ ಚೆನ್ನಾಗಿ ಹಿಡ್ಕೊಬೋದು. ಪ್ರಶಾಂತವಾಗಿದೆ. ಹೌದು, ಡಿಸ್ಟರ್ಬೆನ್ಸ್ ಇಲ್ಲ, ಇನ್ನೊಂದು ರಶ್ ಇಲ್ಲ, ನಾವು ಆರಾಮಕ್ಕೆ ಅಲ್ವಾ. ಸುತ್ತಲೂ ಎಷ್ಟು ದೊಡ್ಡ ಬೆಟ್ಟ ಇದೆ. ಸುತ್ತಲೂ ನೋಡಿ ಎಷ್ಟು ದೊಡ್ಡ ಬೆಟ್ಟಗಳಿದೆ. ಅದು ಈ ಬೆಟ್ಟ ನೋಡಿ ಎಷ್ಟು ಹೈಟ್ಗಿದೆ. ಚೆನ್ನಾಗಿದೆ ಅಲ್ವಾ ಈ ದೇವಸ್ಥಾನ ಜಾಸ್ತಿ. ನಾನು ಅಲ್ಲಿ ಹೊರಗಡೆಯಿಂದ ನೋಡಿ ಯಾಕೆ ಇಷ್ಟು ಚಿಕ್ಕ ದೇವಸ್ಥಾನದ ಹತ್ರ ನಿಲ್ಸಿದವ್ರೆ ಅನ್ಕೊಂಡೆ. ಬಟ್ ಒಳಗ್ ಬಂದ್ರೆ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಅದೇ ನೀನು ಹೇಳಿದೆ ಅಲ್ಲ. ನೋಡೋಣ ನಡಿ. ಅದೇ ನೋಡೋಣ ನಡಿಮ್ಮ. ನೋಡಿ ಆಲ್ರೆಡಿ ಅರ್ಶನ ಇಕ್ಕಿದ್ದಾರೆ. ಬೇಡ ಬಾ.
ಫೋಟೋ ಕೊಟ್ಟಿ ನನ್ನೀಡ ಶಕ್ತಿ ಅದೇ ಏನಕ್ಕೆ ಏನೋ ಬಕ್ಕೊಂಡು ಯಾವ್ದಾದ್ರು ಇದು ಬಟ್ಟಿ ಹಂಗ್ ಮಾಡ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ನಮಸ್ಕಾರ ಹಾಕೊಳ್ಳೋದಾ? ನೀನು ಅಲ್ಲಿ ತೆಗೀರಿ ವಿಡಿಯೋಸ್ ನೋಡಲ್ಲೇ ಕಾಣ್ತಾ ಇಲ್ಲ, ನಾವು ಕಾಣ್ತಾ ಇದ್ದಾವೆ. ಝೂಮ್ ಮಾಡ್ತಾಗಿ ಕಾಣುತ್ತೆ. ಝೂಮ್ ಮಾಡಿದ್ದೀನಿ ನೋಡಿ ಇಲ್ಲ ತೆಗಿತಾ ಇದ್ದೀನಿ ಕಾಣಿಸ್ತಾ? ಏನ್ ಬೇಕೋ ಅದ್ ನಾವೇ ಹಾಕೊಳ್ಳೋದಾ? ದಿನ ಇರುತ್ತಾ ಶಕ್ತಿ ಅನ್ನದಾನ? ದಿನ 11 ಗಂಟೆ నుంచి 11 ಗಂಟೆ నుంచి ಸರಿ. ಇಲ್ಲಿ ಊಟದ ವ್ಯವಸ್ಥೆನೂ ಇರುತ್ತೆ. ಅನ್ನ ಸಾಂಬಾರ್ ರಸ 3 ಹಾಕ್ತಾರಂತೆ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ತಟ್ಟೆ ಗ್ಲಾಸು ಎಲ್ಲ ನಾವೇ ತಗೊಂಡು ನಾವೇ ತೊಳೆದು ಇಟ್ಬಿಡ್ಬೇಕು. ನೋಡಿ ತಿನ್ಬೋದು. ಅರ್ಕೆ ಮಾಡ್ಕೊಂಡಿರ್ತಾರಂತೆ ಅವರು. ಇಲ್ಲಿ ಅರ್ಶಿನದ ಕೊಂಬಲ್ಲಿ ಅರ್ಶಿನ ಮಾಡಿ ಅದನ್ನ ತಗೊಂಡು ಹೋಗಿ ದೇವ್ರಿಗೆ ಇಟ್ಬಿಟ್ಟು ಆ ಅರ್ಶಿನ ಒಂದು ಸ್ವಲ್ಪ ಮನೆಗೂ ತಗೊಂಡು ಹೋಗ್ತಾರಂತೆ. ಆ ರೀತಿ ಹೇಳ್ತಾ ಇದ್ರು. ಇಲ್ಲಿ ಮಾಡೋರು ಅಷ್ಟೇ ಸುಮಾರು ಜನ ನಮ್ಮ ಜೊತೆ ಬಂದಿರೋರು ಸಮೇತ ಮಾಡ್ತಿದ್ರು. ಈಗ ಮನೆಗೆ ವಾಪಸ್ ಮಾಡ್ತಾ ಇದ್ದೀರಿ. ಇದು ಬಂದು ಗಾರ್ಡ್ ಸೆಕ್ಷನ್ನು. ಇಲ್ಲಿ ಒಂದು ಸ್ವಲ್ಪ ರೋಡುಗಳು ಕ್ರಾಸಾಗೆ ಇರುತ್ತೆ. ಅಂದರೆ ಈ ನಂದಿ ಹಿಲ್ಸ್ ಇರುತ್ತಲ್ವ ರೋಡುಗಳು ಹಾಗಿರುತ್ತೆ. ಅದರಲ್ಲೂ ತುಂಬ ಡೌನ್ಗೆ ತಮಿಳ್ನಾಡು ಇರೋದ್ರಿಂದ ಈಗ ಕರ್ನಾಟಕ ಬಾರ್ಡ್ರ್ ರೀಚ್ ಆಗಬೇಕಂದ್ರೆ ಸ್ವಲ್ಪ ಮೇಲೆ ತುಂಬ ಅಪ್ಪಲ್ಲಿ ಇರುತ್ತಲ್ವ ಅಷ್ಟು ಮೇಲೆವರೆಗೂ ಬಸ್ಸು ಹತ್ತಬೇಕು. ಅದಕ್ಕೊಂದು ಸ್ವಲ್ಪ ನನಗೆ ಟೆನ್ಷನ್ ಆಗ್ತಿರುತ್ತೆ. ಎಲ್ಲ ನಿದ್ದೆ ಮಾಡೋರು ಮಾಡ್ತಿದ್ರು, ಎದ್ದು ಇರೋರು ಎದ್ದಿದ್ರು. ಬಟ್ ನೈಟಲ್ಲಾದರೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಡೇ ಟೈಮಲ್ಲಿ ಅಷ್ಟೊಂದು ಇರೋದಿಲ್ಲ. ಆದರೂ ಸರಿ ನಾನು ಎದ್ದುಬಿಟ್ಟು ವಿಡಿಯೋ ಮಾಡ್ಕೊಂಡು ಬರ್ತಿದ್ದೆ. ಇದು ಬಂದು ಕೋಟಿಲಿಂಗೇಶ್ವರ. ಈಗ ಕರ್ನಾಟಕನೂ ರೀಚ್ ಆಗೋಗಿದ್ದೀವಿ. ಕೋಟಿಲಿಂಗೇಶ್ವರನೂ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊತಿದ್ದೆ. ಹೊರಗಡೆಯಿಂದ ದೊಡ್ಡ ಲಿಂಗ ಕಾಣ್ತಿತ್ತಲ್ವ, ಹಾಗಾಗಿ ಅಂದ್ರೆ ನಾವು ಮರವತ್ತೂರಿಂದ ಬಂದ್ರಲ್ವ, ಅದು ಮಾರನೇ ದಿನದ್ದು ವ್ಲಾಗ್ ಇದು. ಇಡ್ಮುಡಿಯಲ್ಲಿ ಅಕ್ಕಿನೂ ತೆಂಗಿನಕಾಯಿ ಅರ್ಧ ಕೊಟ್ಟಿರ್ತಾರೆ ನಮಗೆ. ಆ ಅಕ್ಕಿ ಹಾಕ್ಬಿಟ್ಟು ಪೊಂಗಲ್ ಮಾಡಿದೆ, ಕಡಲೆಬೇಳೆ ಹಾಕಿ ಮಾಡಿರೋದು. ಹಾಗೆ ತೆಂಗಿನಕಾಯಿ ಅರ್ಧ ಚಿಪ್ ಕೊಟ್ಟಿರ್ತಾರಲ್ವ ಅದನ್ನು ತುರುಬಿಟ್ಟು ಹಾಕಿದ್ದೀನಿ. ಈಗ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ನನ್ನ ಫ್ರೆಂಡ್ಸಿಗೆ ಒಂದು ಸ್ವಲ್ಪ ಪ್ರಸಾದನ ಕೊಟ್ಟು ಕಳಿಸ್ಬಿಡ್ಬೇಕು. ಹಾಗಾಗಿ ಮಾಡ್ಕೊತಾ ಇದ್ದೆ. ಇನ್ನು ದೇವ್ರ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ಗೆ ದೇವ್ರ ಪೂಜೆನೂ ಮಾಡಿಬಿಡ್ತೀನಿ. ಮಾಡಿದ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನಗೆ ತಂದಿರೋ ಪ್ರಸಾದ ಎಲ್ಲ ಇಟ್ಬಿಟ್ಟು ಈ ರೀತಿ ಪೊಂಗಲ್ ಮಾಡಿದ್ನಲ್ವ ಅದು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡಿಕೊಂಡೆ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಟೈಮ್ ಬಂದು 12:30 1 ಗಂಟೆ ಆಗಿದೆ ಅಂತ ಅಂದ್ಕೊತೀನಿ. ಯಾಕೆ ಇಷ್ಟೊತ್ತಾಯಿತು ಅಂತಂದರೆ ನಿದ್ದೆ ಇರಲಿಲ್ವಲ್ಲ. ಮೊನ್ನೆನೂ ನಿದ್ದೆ ಇರಲಿಲ್ಲ, ನೆನ್ನೆನೂ ಬಸ್ಸಲ್ಲಿ ನಿದ್ದೆ ಮಾಡೋಕ್ಕಾಗಿಲ್ಲ. ಯಾಕಂದರೆ ತುಂಬ ದೇವಸ್ಥಾನಗಳು ತೋರಿಸ್ತಾ ಇದ್ರು, ಹಾಗಾಗಿ ನಿದ್ದೆ ಮಾಡಿರಲಿಲ್ಲ. ಮರವತ್ತೂರಿಂದ ಬರೋದ್ರ ಒಳಗಡೆ 6:30 7 ಗಂಟೆ ಆಗಿತ್ತು ಅಮ್ಮ ಮನೆಗೆ. ಅಲ್ಲಿಂದ ಬಂದು ಕರ್ಕೊಂಡು ಬರೋದ್ರ ಒಳಗಡೆ ಇಲ್ಲಿ
ಬಂದಿರೋ ಟೈಮಿಂಗ್ಸು ಅಂತಂದರೆ 8 ಗಂಟೆ ಆಗಿತ್ತು ಅಂತ ಅಂದ್ಕೊಳ್ಳಿ. ಬಂದ ತಕ್ಷಣನೇ ಬ್ರೂನೋನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಮೇಲೆ ಅವರಿಬ್ರಿಗೂ ತಿನ್ನಿಸಿ ಟೋನಿ ಬ್ರೂನೋಗೆ ಅವನಿಗೆ ಟ್ಯಾಬ್ಲೆಟ್ಸ್ ಇತ್ತು ಅವೆಲ್ಲ ಹಾಕಿ ನಾನು ಊಟ ಮಾಡಿ ಮಲಗೋದ್ರ ಒಳಗಡೆ 11 ಗಂಟೆನೇ ಆಗೋಯ್ತು ರಾತ್ರಿ. ಮೊನ್ನೆ ಬೇರೆ ನಿದ್ದೆ ಇರಲಿಲ್ವಲ್ಲ, ಅದಕ್ಕೆ ಬೆಳಿಗ್ಗೆ 11 ಗಂಟೆ ಆಗಿದೆ ಎದ್ದೊಳೋದ್ರ ಒಳಗಡೆ. ನಾನು ಬೆಳಿಗ್ಗೆನೇ 6 ಗಂಟೆಗೆ ಎದ್ಬಿಟ್ಟು ನನ್ನ ಮಗಳಿಗೆ ಬಾಕ್ಸ್ ಮಾಡಿಕೊಟ್ಬಿಟ್ಟು ಮಲಗಿಬಿಟ್ಟಿದ್ದೆ. ಈಗ ಟೈಮು 12:30 1 ಗಂಟೆ ಆಗಿದೆ. ಇಷ್ಟೊತ್ತಾಯಿತು. ಎದ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದು ಪೊಂಗಲ್ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಒಂದು ಸ್ವಲ್ಪ ಫ್ರೆಂಡ್ಸ್ಗೆ ಅಕ್ಕಪಕ್ಕ ಕೊಡೋದಿರುತ್ತಲ್ವ ಪ್ರಸಾದ, ಅವ್ರಿಗೂ ಕೊಟ್ಬಿಟ್ಟು ಇವಾಗ ಕೂತಿದ್ದೀನಿ. ಬ್ರೇಕ್ಫಾಸ್ಟು ಏನೂ ಇಲ್ಲ, ನನ್ನ ಮಗಳಿಗೆ ಮಾತ್ರ ಬೆಳಿಗ್ಗೆ ಮಾಡಿದ್ದು. ನಮ್ಮ ಮನೆಯವರು ನನ್ನ ಮಗ ಹೋಟ್ಲಲ್ಲೇ ತಿನ್ಕೊಂಡ್ರು. ಈಗ ನನಗೇನಾದರೂ ತೊಗೊಂಬರೋದಕ್ಕೆ ಹೇಳಿದ್ದೀನಿ, ಯಾಕಂದರೆ ಬಾಡಿ ಪೇಯ್ನ್ಸ್ ತುಂಬ. ಕಾಲೆಲ್ಲ ನೋಡಿ ಹೇಗೆ ಊದ್ಕೊಂಡ್ಬಿಟ್ಟಿದೆ, ಒಂದಿನಕ್ಕೆ ಕಾಲೆಲ್ಲ ನೋಡಿ ಹೇಗೆ ಊದ್ಕೊಂಡಿದೆ ಅಂತ. ಅದಕ್ಕೂ ಆಗ್ತಿಲ್ಲ, ಅಷ್ಟೊಂದು ನೋವು ಕೊಡ್ತಿದೆ ಕಾಲು ಬಾಡಿ ಎಲ್ಲಾನು. ಏನಾದರೂ ಟಿಫನ್ ತೊಗೊಂಬಂದು ತಿನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸಂಜೆಗೆ ಏನಾದರೂ ಅಡುಗೆ ಮಾಡೋಣ ಅಂತ ಅನ್ಕೊತಿದ್ದೀನಿ. ಇನ್ನು ಬಂದ ಮೇಲೆ ಏನಾದರೂ ಒಂದು ಸ್ವಲ್ಪ ಲೈಟಾಗಿ ತಿನ್ಬಿಟ್ಟು ಮತ್ತೆ ಬಟ್ಟೆ ಎಲ್ಲ ಒಗೆಯೋದಿದೆ, ಅಂದರೆ ಮಾಲೆ ಹಾಕಿದ್ರಲ್ವ ಆ ಬಟ್ಟೆ ಎಲ್ಲ ಒಗೆದು ಇಡ್ಮುಡಿ ಬ್ಯಾಗ್ ಎಲ್ಲ ಹೋಗೋದು ನನ್ನ ಮೇಲೆ ಎತ್ತಿಟ್ಬಿಡ್ತೀನಿ. ಅದೀಗ ಮತ್ತೆ ಬರೋ ವರ್ಷದವರೆಗೂ ಮುಟ್ಟೋದಿಲ್ಲ. ಇನ್ನು ಆ ಕೆಲಸನೂ ಮಾಡೋದಿದೆ, ಮತ್ತು ಸಾಯಂಕಾಲಕ್ಕೆ ಅಡುಗೆ ಮಾಡ್ಕೊಬೇಕು. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟು ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಹಾಗೆ ಇನ್ನೊಂದು, ನಾನು ಅಲ್ಲಿಂದ ಏನು ತಗೊಂಬಂದೆ ಅಂತ ನೋಡಿ, ಹೇಗೆ ಉಸಿರಾಡ್ತಾ ಇದ್ದಾನೆ ಅಂತ ಹೇಳಿ ಮೇಲಿಂದ ಕೆಳಗಡೆಗೆ ಓಡೋಡಿ ಹೋಗಿ. ಇವತ್ತೂರಿಂದ ಒಂದು ಸ್ವಲ್ಪ ಮನೆಗೆ ಬೇಕಾಗಿರೋದನ್ನ, ಅಂದರೆ ಕಿಚನಿಗೆ ಬೇಕಾಗಿರೋದನ್ನ ತಗೊಂಬಂದಿದ್ದೀನಿ. ವಿಡಿಯೋ ಎಂಡ್ ಮಾಡೋದಕ್ಕೂ ಮುಂಚೆ ಅದು ಏನು ತಗೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತೀನಿ, ನೋಡ್ತೀರಿ. ನನಗೆ ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ಲಿ. ಇದು ಬಂದು 400 ಬಿತ್ತು ನನಗೆ, ಬಟ್ ಇನ್ನೂ ಕಡಿಮೆಗೆ ಸಿಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ನನಗೆ ಕಡಿಮೆ ಅಂತ ಅನ್ನಿಸ್ತು. ಇಲ್ಲಿ ನಮ್ಮೂರಲ್ಲಿ ಜಾತ್ರೆ ಆಗುತ್ತಲ್ಲ, ಅವಾಗ ಕೇಳಿದವಾಗ 1000, 1300, 1400 ಹೇಳ್ತಾರೆ. ಲಾಸ್ಟಿಗೆ ಆಗಿದೆ, ತುಂಬ ಸ್ಟ್ರಾಂಗ್ ಆಗೂ ಇದೆ. ಇದು ತೆಂಗಿನಕಾಯಿ ತುರಿಯೋದೊಂದು ತಗೊಂಡೆ, 150 ಏನೋ ಕೊಟ್ಟೆ ಇದಕ್ಕೆ ನಾನು. ಜಾಸ್ತಿನೋ ಕಡಿಮೆನೋ ಕಮೆಂಟ್ ಮಾಡಿ. 150 ರೂಪೀಸ್ ಕೊಟ್ಟೆ ಇದಕ್ಕೆ. ಈ ಪ್ಯಾನ್ ಒಂದು ತಗೊಂಡೆ, ಇದು ಅಷ್ಟೇ ನನಗೆ 400 ಬಿತ್ತು. ಮತ್ತು ಹಂಗೆ ನಮ್ಮ ಅತ್ತಿಗೆ ಒಂದು ಚಿಕ್ಕ ಬಾಂಡ್ಲಿ ತಗೊಂಡ್ಲು. ಇವು ಟೋಟಲ್ ಎಲ್ಲದಕ್ಕೂ ಸೇರಿ 1050 ರೂಪೀಸ್ ಕೊಟ್ಟೆ ನಾನು. ಇದು ಮತ್ತು ಈ ಬಾಂಡ್ಲಿ ಒಂದು, ಮತ್ತು ಇನ್ನೊಂದು ಚಿಕ್ಕದೊಂದು ಬಾಂಡ್ಲಿ ತಗೊಂಡ್ರು ನಮ್ಮ ಅತ್ತಿಗೆ. ಅದೆಲ್ಲದಕ್ಕೂ ಸೇರಿ 1000 ರೂಪೀಸ್ ಆಯಿತು. ಯಾಕೋ ನನಗೆ ವರ್ತ್ ಅಂತ ಅನ್ನಿಸ್ತು, ಹಾಗೆ ತಗೊಂಡೆ. ನೀವು ಇನ್ನೂ ಕಡಿಮೆನೇ ಇರುತ್ತೋ ಇಲ್ಲ ಜಾಸ್ತಿನೇ ಇರುತ್ತೋ ಗೊತ್ತಿನಾಗಿದೆಯಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ. ಶಾಪಿಂಗ್ ಮಾಡಿದ್ದು ಇಷ್ಟೇ. ಇನ್ನೂ ಅನಿಕಾಗೆ, ನನ್ನ ಮಕ್ಕಳಿಗೆ ಎಲ್ಲ ಏನೂ ತಗೊಂಡಿಲ್ಲ. ಬೇರೆ ಹತ್ರ ನೋಡೋಣ ಅಂತ ಅಂದ್ಕೊಂಡ್ರಿ, ಬಟ್ ಬೇರೆ ಕಡೆನೂ ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಿಲ್ಲ. ಇನ್ನೇನಾದರೂ ಕೊಡಿಸ್ಬಿಡೋಣ ಮಕ್ಕಳಿಗೆ ಇಲ್ಲೇ ಅಂತ ಹೇಳಿಬಿಟ್ಟು ಅವ್ರಿಗೇನು ತಗೊಂಡಿಲ್ಲ. ಮನೆಗೆ ಮಾತ್ರ ಇದು ತಗೊಂಬಂದ್ರಿ. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಬಾಯ್.